ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ನಿನ್ನನ್ನು ನೋಡುವ ದೇವರು. ಅದಕ್ಕೆ ಆಧಾರ ವಾಕ್ಯ ಆದಿಕಾಂಡ 16ನೇ ಅಧ್ಯಾಯ 13ನೇ ವಚನ. ಅವಳು ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೇ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ ಯೆಹೋವನಿಗೆ ಎಲ್ಲವನ್ನ ನೋಡುವ ದೇವರೆಂದು ಹೆಸರಿಟ್ಟಳು. ನಮ್ಮ ದೇವರಿಗೆ ಎಂಥ ಒಂದು ಅದ್ಭುತವಾದ ಹೆಸರನ್ನು ನಾವಿಲ್ಲಿ ನೋಡಬಹುದಾಗಿದೆ. ಹಾಗರಳು ದೇವರನ್ನ ನೋಡಿ ಕರೆಯುತ್ತಿದ್ದಾಳೆ, ಎಲ್ಲವನ್ನ ನೋಡುವ ದೇವರು. ನಮ್ಮ ಕರ್ತನು ಕೇವಲ ಆಕಾಶದಿಂದ ನೋಡುವ ದೇವರಲ್ಲ, ನಮ್ಮ ಹೃದಯದ ಅಂತರಾಳವನ್ನು ಸಹ ನೋಡುವ ದೇವರು. ಜನರಿಗೆ ಕಾಣದ ಕಣ್ಣೀರು, ಹೇಳಲಾಗದ ನೋವು, ಮುರಿದು ಹೋಗಿರುವ ಹೃದಯ ಎಲ್ಲವೂ ದೇವರಿಗೆ ಸ್ಪಷ್ಟವಾಗಿ ಕಾಣುತ್ತದೆ. ಅವರು ಎಲ್ಲವನ್ನ ನೋಡುವಂಥ ದೇವರು. ಹಾಗರಳ ಜೀವನದಲ್ಲಿ ನಾವು ಅದನ್ನು ಸ್ಪಷ್ಟವಾಗಿ ನೋಡುತ್ತೇವೆ. ಸಾರಳ ಕಾಠಿಣ್ಯತೆಯಿಂದ ತಪ್ಪಿಸಿಕೊಂಡು ಅರಣ್ಯದಲ್ಲಿ ಒಂಟಿಯಾಗಿ ಕುಳಿತಾಗ ಯಾರೂ ಇಲ್ಲ ಎಂಬುದಾಗಿ ಹೇಳಿಕೊಂಡ ಕ್ಷಣದಲ್ಲಿ ದೇವರು ಅವಳನ್ನು ನೋಡಿದರು. ಆ ಒಂಟಿತನದಲ್ಲೇ ದೇವರು ಅವಳೊಂದಿಗೆ ಮಾತನಾಡಿದರು. ಅದಕ್ಕಾಗಿ ಅವಳು ಹೇಳುತ್ತಿದ್ದಾಳೆ, ದೇವರೇ, ನೀನು ನನ್ನನ್ನು ನೋಡುವ ದೇವರು. ಮನುಷ್ಯರು ತಿರಸ್ಕರಿಸಿದರು, ದೇವರು ತಿರಸ್ಕರಿಸಲಿಲ್ಲ. ಜನರು ಕೈ ಬಿಟ್ಟಾಗ ದೇವರು ಕೈ ಹಿಡಿದರು. ಇದೇ ರೀತಿಯಲ್ಲಿ ಹನ್ನಳ ಜೀವಿತದಲ್ಲಿ ನಡೆದ ಸಂಭವ ಸಹ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಪೆನಿನಳ ಮಾತುಗಳಿಂದ ಹನ್ನಳ ಹೃದಯ ಪ್ರತಿದಿನ ಒಡೆಯಲ್ಪಡುತ್ತಿತ್ತು. ಆದರೆ ಅವಳು ತನ್ನ ನೋವನ್ನು ಜನರ ಮುಂದೆ ಅಲ್ಲ, ದೇವರ ಮುಂದೆ ಸುರಿಸಿದಳು. ನೋಡುವ ದೇವರ ಮುಂದೆ ತನ್ನ ಕಣ್ಣೀರನ್ನು ಸುರಿಸಿದಾಗ ಅವಳ ಜೀವಿತದಲ್ಲಿ ದೇವರು ಒಂದು ದೊಡ್ಡ ಅದ್ಭುತವನ್ನು ಮಾಡಿದರು. ನೋಡ್ರಿ, ಅವಳ ಮುಖದಲ್ಲಿ ದೇವರು ಅವಳ ಪ್ರಾರ್ಥನೆಯನ್ನು ಕೇಳಿದ ತರುವಾಯ ಅವಳ ಮುಖದಲ್ಲಿ ದುಃಖ ಇರಲಿಲ್ಲಂತೆ. ಏಕೆಂದರೆ ನೋಡುವ ದೇವರು ಅವಳ ಹೃದಯದ ಕಣ್ಣೀರನ್ನು ನೋಡಿ ಒರೆಸಿಬಿಟ್ಟರು. ಪ್ರೀತಿಯುಳ್ಳ ದೇವಜನರೇ, ಕರ್ತನ ಕಣ್ಗಳು ಇವತ್ತು ನಿಮ್ಮನ್ನು ನೋಡುತ್ತಿದೆ. ಯೋಸೇಫನ ಜೀವಿತವನ್ನು ನೆನೆಸಿಕೊಳ್ಳ್ರಿ. ಅವನ ಮೇಲೆ ಒಂದು ಸುಳ್ಳು ಆರೋಪವನ್ನು ಮಾಡಿದರು. ಅವನ ಜೀವಿತದಲ್ಲಿ ಎಷ್ಟೋ ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗಬೇಕಾಯಿತು. ಆದರೆ ಬೈಬಲ್ ಹೇಳ್ತದೆ, ಎಲ್ಲವನ್ನ ನೋಡುವ ದೇವರು ಯೋಸೇಫನ ಸಂಗಡ ಇದ್ದರಂತೆ. ಅವನ ಸೆರೆಮನೆಯಲ್ಲಿ ಇರುವಾಗ ದೇವರ ಕಣ್ಗಳು ಅವನನ್ನು ಕಂಡವು. ಅವನು ಪೋಟಿಫರನ ಮನೆಯಲ್ಲಿದ್ದಾಗ ದೇವರ ಕಣ್ಗಳು ಅವನ ಕಂಡವು. ಕಾಣುವ ದೇವರು ಯೋಸೇಫನ ಮೇಲೆ ದಯವಿಟ್ಟಿದ್ದರಿಂದ ಸೆರೆಮನೆಯಿಂದ ಅರಮನೆಗೆ ಹೋದನು. ಪ್ರೀತಿಯುಳ್ಳ ದೇವಜನರೇ, ನೋಡುವ ದೇವರು ನಿಮ್ಮ ಜೀವಿತದಲ್ಲಿ ಸಹ ಒಂದು ಅದ್ಭುತವನ್ನು ಮಾಡುತ್ತಾರೆ. ನಮ್ಮ ಕಣ್ಣೀರು ವ್ಯರ್ಥವಾಗುವುದಿಲ್ಲ. ದೇವರು ಪ್ರತಿಯೊಂದು ಕಣ್ಣೀರನ್ನು ಲೆಕ್ಕದಲ್ಲಿ ಇಡುತ್ತಾರೆ. ಅದಕ್ಕೆ ದಾವೀದನು ಹೇಳುತ್ತಾನೆ, ದೇವರೇ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ ಎಂಬುದಾಗಿ ಹೇಳುತ್ತಾನೆ. ಯೇಸು ಸ್ವಾಮಿ ಲೋಕದಲ್ಲಿ ಅವರು ಸೇವೆ ಮಾಡುತ್ತಿರುವಾಗ ಯಾರು ನೋಡದ ಜನರನ್ನು ಅಥವಾ ತಳ್ಳಿದ ಜನರನ್ನು, ಕುಷ್ಠರೋಗಿಗಳನ್ನು ಕಲ್ಲು ಹೊಡೆಯುತ್ತಾ ಇದ್ದರು. ಆದರೆ ದೇವರು ಅವರನ್ನು ನೋಡಿ ಮನಮರುಗಿದರು. ವ್ಯಭಿಚಾರದ ಸ್ತ್ರೀಯನ್ನು ಯೇಸು ಸ್ವಾಮಿ ನೋಡಿ ಅವರಿಗೆ ಸಹಾಯ ಮಾಡಿದರು. ಪ್ರೀತಿಯುಳ್ಳ ದೇವಜನರೇ, ಇಂದು ನೀವು ಒಂಟಿಯಾಗಿದ್ದೀರಾ, ನಿರಾಶೆಯಲ್ಲಿದ್ದೀರಾ, ಯಾರಿಗೂ ನನ್ನ ನೋವು ಅರ್ಥವಾಗುತ್ತಿಲ್ಲ ಎಂಬುದಾಗಿ ನೀವು ಹೇಳುತ್ತಿದ್ದೀರಾ. ನೆನಪಿರಲಿ, ನಿಮ್ಮನ್ನು ನೋಡುವುದಕ್ಕೆ ಯಾರಿದ್ದಾರೋ ಇಲ್ಲವೋ, ಆದರೆ ದೇವರು ನಿಮ್ಮನ್ನು ನೋಡುತ್ತಿದ್ದಾರೆ. ಸತ್ಯವೇದ ಹೇಳುತ್ತದೆ, ದೇವರು ಮುರಿದ ಮನಸ್ಸುಳ್ಳವರಿಗೆ ಅವರು ನೆರವಾಗುತ್ತಾರಂತೆ, ಕುಗ್ಗಿ ಹೋದವರನ್ನು ಅವರು ಉದ್ಧಾರ ಮಾಡುತ್ತಾರಂತೆ. ಪ್ರೀತಿಯುಳ್ಳ ದೇವಜನರೇ, ನೀವು ಯಾವ ಸ್ಥಿತಿಯಲ್ಲಿದ್ದರೂ ಕರ್ತನು ನಿಮ್ಮನ್ನು ನೋಡುವರು, ಚಿಂತೆ ಮಾಡಬೇಡ್ರಿ ಎಂದು ನಾವು ಸಹ
ಹಾಗರಳಂತೆ ದೇವರನ್ನ ನೋಡಿ ಹೇಳೋಣ, ದೇವರೇ ನಿನ್ನನ್ನು ಕಾಣುವ ದೇವರು, ನನ್ನನ್ನು ನೋಡುವ ದೇವರು, ನನ್ನನ್ನು ನೋಡಿ ನನ್ನ ಮೇಲೆ ದಯವಿಡ್ರಿ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ದೇವರ ಕಣ್ಗಳಲ್ಲಿ ನಿಮಗೆ ದಯ ಉಂಟಾಗುತ್ತೆ. ನೋಡುವ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅದ್ಭುತವಾಗಿ ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ. ಒಂದು ನಿಮಿಷ ಈ ದಿನ ದೇವರ ಸಮ್ಮುಖದಲ್ಲಿ ನಾವು ಕಣ್ಗಳನ್ನು ಮುಚ್ಚಿ ನಾವು ದೇವರನ್ನು ಸ್ತುತಿಸೋಣ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಗ್ಲೋರಿ ಟು ಗಾಡ್. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಸಹ ದೇವರೇ ಅಪ್ಪ, ನಿಮ್ಮ ವಚನವನ್ನು ನಾವು ಧ್ಯಾನಿಸಿದ್ದೇವೆ. ನಮ್ಮನ್ನು ಕಾಣುವ ನೋಡುವ ದೇವರು ನೀವು ಸ್ವಾಮಿ. ಅನೇಕ ಸಾರಿ ನಮ್ಮನ್ನು ಯಾರು ಕಾಣುವುದಿಲ್ಲ, ನೋಡುವುದಿಲ್ಲ ಎಂಬುದಾಗಿ ನಾವು ಹೇಳ್ತೇವೆ. ಆದರೆ ದೇವರೇ, ನಾವು ಎಂಥ ಪರಿಸ್ಥಿತಿಯಲ್ಲಿದ್ದರೋ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹಾದಿ ಹೋಗುವಾಗ ಸ್ವಾಮಿ, ನೀವು ನಮ್ಮನ್ನು ಕಾಣುವ ದೇವರು, ನಮ್ಮನ್ನು ನೋಡುವ ದೇವರು. ನಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ರಪ್ಪ. ಈ ದಿನ ಕೂಡ ಈ ವಚನಗಳನ್ನು ಕೇಳಿಸಿಕೊಳ್ಳುವ ಒಂದೊಂದು ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇನೆ. ಯಾರೆಲ್ಲ ಕಣ್ಣೀರಿನ ಅವಸ್ಥೆಯಲ್ಲಿದ್ದಾರೋ ಒಂದೊಂದು ಕುಟುಂಬಕ್ಕೂ ನೀವು ಅವರ ಕಣ್ಣೀರನ್ನು ಒರೆಸಿ ಒಂದು ಅದ್ಭುತವನ್ನು ಮಾಡಿರಿ. ಜಯ ಕೊಡ್ರಿ, ಬಿಡುಗಡೆ ಕೊಡ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನೋಡುವ ದೇವರು, ಕಾಣುವ ದೇವರು ನಿಮ್ಮನ್ನು ಕಾಣುತ್ತಿದ್ದಾರೆ. ಚಿಂತೆ ಪಡಬೇಡ್ರಿ. ಈ ದೈನಂದಿನ ಧ್ಯಾನದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ನಿಮ್ಮ ಅದ್ಭುತವಾದ ಸಾಕ್ಷಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳ್ರಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಅದು ಮಾತ್ರವಲ್ಲ, ಈ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತೊಬ್ಬರಿಗೆ ನೋಡುವ ದೇವರ ಸತ್ಯವನ್ನು ಅವರಿಗೆ ತಲುಪಿಸಿರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.